ಮಂತ್ರಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಬಂಧತ್ರಯೋಪೇತಂ ವೈಷ್ಣೀ ಮಧ್ವಕರಾಂಚಿತಂ ಆಪಾದಮೋದಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ ಇದೆ, ಸುವ್ರತಂ ಅಂತ ಒಂದು ನಾಮ ಇದೆ. ಸುವ್ರತಾಃ, ಸುಮುಖಾಃ, ಸೂಕ್ಷ್ಮಃ, ಸುಘೋಷಃ, ಸುಖದಾಃ, ಸುಹೃತ. ಸುವ್ರತ ಅಂತ ಭಗವಂತನಿಗೆ ಒಂದು ಹೆಸರಿದೆ. ಈ ವೃತ ಎಲ್ಲ ಇರುವುದು ನಮಗೆ. ಏಕಾದಶಿ ವ್ರತ ನಾವು ಮಾಡಬೇಕು, ದೇವರದಿಯಲ್ಲಿ ವೃತ. ಚಾತುರ್ಮಾಸ್ಯ ವ್ರತ ಅದು ಸ್ವಾಮಿಗಳದಾಯ್ತು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ವ್ರತ ಅಂತಿದೆ. ಅದು ಯಾರಿಗೆ ಅಂದರೆ ಯಾರು ಸಾಧನೆ ಮಾಡ್ತಾರೆ ಅವರಿಗೆಲ್ಲ ಒಂದು ವ್ರತ ಅಂತಿದೆ. ಸಹಸ್ರನಾಮದಲ್ಲಿ ಹೇಳ್ತಾರೆ ಭಗವಂತನಿಗೂ ಒಂದು ವ್ರತ ಇದೆ, ಸುವ್ರತ ಅಂತ ದೇವರಿಗೆ ಕರೆದಿದ್ದಾರೆ. ಯಾಕೆ ಭಗವಂತನನ್ನು ಸುವ್ರತ ಅಂತ ಕರೀತಾರೆ? ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒಂದೆರಡು ಕಾರಣ ಇಲ್ಲಿ ಪ್ರಸ್ತುತಪಡಿಸ್ತೇನೆ. ಒಂದು ಕಾರಣ ಏನು ಅಂತಂದ್ರೆ, ಸುವ್ರತ ನಾವೆಲ್ಲ ವ್ರತಾನುಷ್ಠಾನ ಮಾಡ್ತೇವೆ. ವ್ರತ ಎರಡು ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಏಕಾದಶಿ ಉಪವಾಸ ನಾವು ಮಾಡ್ತೇವೆ. ತುಂಬ ಕೋಪ ಬಂದಾಗ, ಗುಮ್ಮ ಆದಾಗ ನಾವು ಉಪವಾಸ ಮಾಡ್ತೇವೆ. ಊಟ ಇಲ್ಲ, ಸ್ಟ್ರೈಕ್ ನಮ್ಗೆ, ಏನು ಮಾತಾಡುವುದಿಲ್ಲ, ಮೌನ ವ್ರತ, ಇದೆಲ್ಲ ಮಾಡ್ತೇವೆ. ಒಂದು ಕೋಪ ಬಂದಾಗ ಮಾಡ್ತೇವೆ, ಅಸಮಾಧಾನ ಅತೃಪ್ತಿ ಇದ್ದಾಗ ಮಾಡ್ತೇವೆ, ಇನ್ನೊಂದು ವ್ರತ ಮಾಡ್ತೇವೆ ನಾವು, ಏಕಾದಶಿಯಂತಹ ವ್ರತ ನಾವು ಮಾಡ್ತೇವೆ. ಪುಣ್ಯಕ್ಕೆ ಕೋಪನೂ ಏಕಾದಶಿ ಒಂದೇ ದಿನ ಬಂದರೆ ಬಚಾವು, ಬೇರೆ ಬೇರೆ ಸಂದರ್ಭದಲ್ಲಿ ಬಂದರೆ ಕಷ್ಟ. ಈ ನಾವೇನು ವ್ರತ ಮಾಡ್ತೇವೆ, ಕೋಪದಿಂದ ಮಾಡುವ ವ್ರತ, ಅದಕ್ಕೆ ಯಾವ ಪುಣ್ಯನೂ ಇಲ್ಲ, ಇದ್ದದ್ದೂ ಹೋಗಿಬಿಟ್ಟು. ಯಾವ ವ್ರತ ದೇವರು ಇಷ್ಟಪಡ್ತಾನೆ ಅಂದರೆ ನಾವು ಭಕ್ತಿಯಿಂದ ಮಾಡುವ ವ್ರತ ದೇವರು ಇಷ್ಟಪಡ್ತಾನೆ. ಏಕಾದಶಿ ಇರಬಹುದು, ಚಾತುರ್ಮಾಸ್ಯ ವ್ರತ ಇರಬಹುದು, ಕೃಷ್ಣ ಜಯಂತಿ ಇರಬಹುದು. ಯಾವುದೇ ಒಂದು ವ್ರತ ನಾವು ಪ್ರೀತಿಯಿಂದ ಭಕ್ತಿಯಿಂದ ನಾವು ಮಾಡಿದರೆ ಅದು ದೇವರು ಇಷ್ಟಪಡ್ತಾನೆ. ಅದಕ್ಕೆ ದೇವರಿಗೆ ಸುವ್ರತ ಅಂತ ಹೆಸರು. ಏಕಾದಶಿ ಉಪವಾಸ ಇದೆ, ಒಂದು ದಿನ ಅನ್ನ ನೀರು ಆಹಾರ ಎಲ್ಲ ನಾವು ಬಿಡ್ತೇವೆ. ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಕಾಯ್ತೇವೆ. ನಮಗೆ ಬೆಳಗಿನಿಂದ ರಾತ್ರಿ ತನಕ ಊಟ ಸಿಗಲಿಲ್ಲ, ಅದೇನು ಏಕಾದಶಿ ಅಂತ ನಾನು ಹೇಳುವಾಗ ಮಾರ್ಕ್ ಇಲ್ಲ. ಅದು ಯಾಕೆಂದ್ರೆ ಬಸ್ ಸಿಗಲಿಲ್ಲ, ಅದಕ್ಕೆ ಅನಿವಾರ್ಯವಾಗಿ ನಾವು ಅಲ್ಲಿ ಉಪವಾಸನೆ ಹೊರತು ಬೇರೆ ಕಾರಣ ಇಲ್ಲ ಅಲ್ಲಿ. ಆದರೆ ಏಕಾದಶಿ ವ್ರತಕ್ಕೆ ಅನಂತ ಪುಣ್ಯ ಇದೆ. ನಮ್ಮ 11 ಇಂದ್ರಿಯಗಳಿಂದ ನಾವು ಏನು ಪಾಪ ಮಾಡಿರ್ತೇವೆ ಅದಕ್ಕೆ ಪರಿಹಾರ ಒಂದೇ ಏಕಾದಶಿ. 11 ಇಂದ್ರಿಯದಿಂದ ಮಾಡಿದ ಪಾಪ ಅದು ಪರಿಹಾರ ಆಗಬೇಕಾಗಿದ್ರೆ ಏಕಾದಶಿ ವ್ರತ ನಾವು ಮಾಡಿದರೆ 11 ಇಂದ್ರಿಯಗಳಿಂದ ಮಾಡಿದ ಪಾಪ ಅದು ಪರಿಹಾರ ಆಗುತ್ತೆ. ಅದು ಯಾಕೆ ಅಂತಂದರೆ ಆ ಇಂದ್ರಿಯ ನಿಯಾಮಕನಾದ ಭಗವಂತ ಸಂತೋಷ ಪಡ್ತಾನೆ. ಸುವ್ರತ ನಮ್ಮ ವ್ರತವನ್ನು ಅದು ಚೆನ್ನಾಗಿ ಮಾಡುವವ ಅದು ಭಗವಂತ. ನಾವು ವ್ರತ ಮಾಡ್ತೇವೆ, ನಾವು ವ್ರತ ಮಾಡಿ ಅದನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಅದು ಸುವ್ರತ, ನಮ್ಮ ವ್ರತ. ಶೋಭನಂ ವ್ರತಂ ಏನ, ಭಗವಂತನಿಗೆ ನಾವು ಅರ್ಪಣೆ ಮಾಡಿದ್ರಿಂದ ನಮ್ಮ ವ್ರತ ಅದು ಸುವ್ರತ, ಅದು ಚೆನ್ನಾಗಿ ನಡೀತು. ನೋಡಿ, ರಾಮಾಯಣ ನೋಡಿ, ಮಹಾಭಾರತ ಓದಿ, ನಮ್ಮ ಏಕಾದಶಿಗೆ ಬನ್ನಿ. ರಾಮಾಯಣದಲ್ಲಿ ರಾವಣ ಬರ್ತಾನೆ, ಸೀತಾದೇವಿ ಅಶೋಕವನಿಕಾದಲ್ಲಿರುವಾಗ ಮಧ್ಯರಾತ್ರಿ ಕಾಲದಲ್ಲಿ ಬರ್ತಾನೆ. ಒಂದು ಸೀತಾದೇವಿಯನ್ನು ಪೀಡಿಸ್ತಾನೆ. ತುಂಬಾ ಏಕಾಂತ ಹೊರಟು ಹೋಗ್ತಾನೆ. ರಾವಣ ಬಂದದ್ದು ಯಾವಾಗ ರಾಮಾಯಣ ಹೇಳ್ತದೆ, ಅವನು ಹೇಳ್ತಾನೆ ರಾವಣ, ನೋಡು 10 ತಿಂಗಳು ದಾಟಿದೆ, 2 ತಿಂಗಳು ಉಳಿದದ್ದು, ಅಷ್ಟರೊಳಗೆ ನಿನ್ನನ್ನು ಅರ್ಪಣೆ ಮಾಡದಿದ್ದರೆ ರಾವಣನಿಗೆ ನಿನ್ನನ್ನು ತುಂಡು ತುಂಡು ಮಾಡಿ ಖಂಡಶಃ ಚೇಸ್ಯಂತಿ ಪಾಚಕಾಹ, ಅಡಿಗೆಯರು ತುಂಡು ಮಾಡಿ ನನ್ನ ಸಾರಿಗೆ ಗೊಜ್ಜಿಗೆ ಹಾಕಿ ನೀನನ್ನು ತೆಗಿತೇನೆ ಅಂತ. ಅಂದರೆ ಹೇಗಾದರೂ
ಸೀತೆಯನ್ನು ನಾನು ಭೋಗಿಸ್ತೇನೆ ಅಂತ ಹೇಳ್ತಾನೆ. ನಾವು ಗಮನಿಸಬೇಕಾದ ಅಂಶ ಎಷ್ಟು ಅಂತಂದರೆ, ರಾವಣ ಹೇಳ್ತಾನೆ 10 ತಿಂಗಳು ಮುಗಿಯಿತು, ಇನ್ನು 2 ತಿಂಗಳು ಉಳಿದದ್ದು. ರಾವಣ ಬಂದದ್ದು ಯಾವಾಗ ಹೇಳಿ? 10 ಮುಗಿದು 11 ಆಗುವಾಗ ರಾವಣ ಬಂದ. ಇದು ರಾಮಾಯಣ. ಮಹಾಭಾರತಕ್ಕೆ ಬನ್ನಿ. ಪಾಂಡವರು ವಿರಾಟ ರಾಜ್ಯದಲ್ಲಿ ಇದ್ದಾರೆ. ಅದು ಅಜ್ಞಾತವಾಸ. ಅಲ್ಲಿ 10 ತಿಂಗಳು ಆರಾಮವಾಗಿದ್ದ. ಆ 11ನೇ ತಿಂಗಳು ಪ್ರಾರಂಭ ಆದಾಗ ಕೀಚಕ ಬಂದ. ಕೀಚಕ ಬಂದು ದ್ರೌಪದಿಗೆ ಪೀಡಿಸ್ತಾನೆ, ಹಿಂಸೆಯನ್ನು ಕೊಡ್ತಾನೆ. ಕೊನೆಗೆ ಭೀಮಸೇನ ದೇವರು ಕೀಚಕನನ್ನು ಸಂಹಾರ ಮಾಡ್ತಾರೆ. ರಾಮಾಯಣ ಹೇಳಿತು ರಾವಣ ಬಂದದ್ದು ಯಾವಾಗ ಅಂತಂದ್ರೆ 10 ಮುಗಿದು 11 ಆಗುವಾಗ ರಾವಣ ಬಂದ. ಇದು ರಾಮಾಯಣ ಹೇಳ್ತದೆ. ಮಹಾಭಾರತ ಹೇಳ್ತದೆ 10 ಮುಗಿದು 11 ಆಗುವಾಗ, ಅಂದ್ರೆ 10 ತಿಂಗಳ ಅಜ್ಞಾತವಾಸ ಮುಗಿಸಿ 11ನೇ ತಿಂಗಳು ಪ್ರಾರಂಭ ಆಗುವಾಗ ಕೀಚಕ ಬರ್ತಾನೆ. ಅಂದ್ರೆ 10 ಮುಗಿಸಿ 11 ಆಗುವಾಗ ರಾವಣ, ಕೀಚಕ ಇಂಥವರೆಲ್ಲ ಬರ್ತಾರೆ. ಇದಕ್ಕೆ ಏನು ಪರಿಹಾರ ಅಂತಂದ್ರೆ, ಜಗದ್ಗುರುಗಳಾದ ನಮ್ಮ ಆಚಾರ್ಯರು ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ, 10 ಮುಗಿದು 11 ಬರುವಾಗ, ಅಂದ್ರೆ 10 ಅಂದ್ರೆ ದಶಮಿ, 11 ಅಂದ್ರೆ ಏಕಾದಶಿ, 10 ಮುಗಿದು 11 ಆಗುವಾಗ ನೀವು ಏಕಾದಶಿ ಉಪವಾಸ ಮಾಡಿ, ರಾವಣನೂ ಬರುವುದಿಲ್ಲ, ಕೀಚಕನೂ ಬರುವುದಿಲ್ಲ, ಯಾರು ನಮ್ಮನ್ನು ಮುಟ್ಲಿಕ್ಕೆ ಬರುವುದಿಲ್ಲ. ನಮ್ಮ ಇಂದ್ರಿಯವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗತ್ತೆ ಅಂತ ನಮ್ಮ ಆಚಾರ್ಯರು ಆ ಏಕಾದಶಿಯ ಮಹಿಮೆಯನ್ನು, ವೈಭವವನ್ನು ನಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ. ಆ ವೃತ, ಏಕಾದಶಿ ವೃತ, ಕೃಷ್ಣ ಜಯಂತಿ, ಗೋಕುಲಾಷ್ಟಮಿ ವೃತ, ಇದೆಲ್ಲ ಭಗವಂತನ ಪ್ರೀತಿಗೆ ಕಾರಣವಾದ. ಹಾಗಾಗಿ ಸುವ್ರತ, ನಾವು ಮಾಡುವ ವ್ರತದಿಂದ ಭಗವಂತ ಅದನ್ನು ಅಂದರೆ ಒಳ್ಳೆಯದು, ಶುದ್ಧವಾದನ್ನಾಗಿ ಮಾಡಿಕೊಡ್ತಾನೆ. ಅದಕ್ಕೆ ದೇವರಿಗೆ ಸುವ್ರತ. ಹಾಗಾಗಿ ನಾವು ಬೆಳಗಿನಿಂದ ರಾತ್ರಿ ತನಕ ನಾವು ಏನು ಮಾಡ್ತೇವೆ, ನಮ್ಮ ಸ್ವಂತ ಕಾರ್ಯಕ್ರಮಗಳನ್ನು ನಾವು ಮಾಡುವುದಿರ್ಬೋದು. ರಾತ್ರಿ ಹೊತ್ತಿನಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ, ಪ್ರಾತಃ ಪ್ರವೃತ್ತಿ ಸಾಯಾಂತ, ಬೆಳಗಿನಿಂದ ರಾತ್ರಿ ತನಕ ನಾನು ಏನು ಮಾಡಿದ್ದೇನೆ ಅದೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದು ದೊಡ್ಡ ಪೂಜೆ. ನಾವು ಮಾಡಿದ ಬೇಡವಾದ ಕೆಲಸನೂ ಇರಬಹುದು. ಆಫೀಸಿಗೆ ಹೋಗಿದ್ದೇವೆ, ದೇವರ ಪೂಜೆಯೂ ಅಲ್ಲ, ನಮ್ಮದೇ ಕೆಲಸ ಮಾಡಿತ್ತು, ಆದರೆ ದೇವರಿಗೆ ಒಪ್ಪಿಸಿ ನಾನು ಬೆಳಗಿನಿಂದ ರಾತ್ರಿ ತನಕ ನಾನು ಏನು ಮಾಡಿದ್ದೇನೆ ಅದು ನಾನು ಮಾಡಿದ್ದಲ್ಲ. ನನ್ನ ಒಳಗೆ ನಿಂತು, ನನ್ನ ಮನಸ್ಸಿನಲ್ಲಿ, ನನ್ನ ಇಂದ್ರಿಯದಲ್ಲಿ, ನಮ್ಮ ಶರೀರದಲ್ಲಿ ಕೂತು ಅದೆಲ್ಲವನ್ನೂ ಸ್ವಾಮಿ ನೀನು ಮಾಡಿಸಿದ್ದಿ. ಇಷ್ಟು ನಾವು ಅನುಸಂಧಾನ ಮಾಡಿದರೆ ರಾತ್ರಿಯಿಂದ ಬೆಳಗಿನ ತನಕ ನಾವು ಮಾಡಿದ ಎಲ್ಲ ಕರ್ಮಗಳು ಅದು ಸತ್ಕರ್ಮ ಆಗ್ತದೆ. ಯಾವಾಗ ಅಂದರೆ ಅದು ವೃತವಾಗಿ ಭಗವಂತನಿಗೆ ಅದು ಅರ್ಪಿತವಾದಾಗ ಅದು ಸುವೃತನಾದ ಭಗವಂತ ಅದರ ಪೂರ್ಣ ಫಲ ಕೊಡ್ತಾನೆ. ಎಷ್ಟು ಪುಣ್ಯ ನೋಡಿ ನಮಗೆ. ಬೆಳಗಿನ ರಾತ್ರಿ ತನಕ ಏನೇನು ಮಾಡ್ತೇವೆ ಅದೆಲ್ಲದಕ್ಕೂ ಭಗವಂತ ಮಾರ್ಕ್ ಹಾಕ್ತಾನೆ ಅಂತ. ಯಾವಾಗ ಭಗವಂತ ಅದಕ್ಕೆ ಮಾರ್ಕ್ ಹಾಕ್ತಾನೆ ಅಂತಂದ್ರೆ ಅದು ನೀನು ಮಾಡಿಸಿದ್ದು ಅನ್ನುವ ಅನುಸಂಧಾನ. ಹೇಳಿದಷ್ಟು ಸುಲಭ ಇಲ್ಲ. ನಾವು ರಾತ್ರಿ ಮಲಗುವಾಗ ಆಲೋಚನೆ ಮಾಡ್ತೇವೆ, ಬೆಳಗ್ಗೆ ಏನೇನು ಮಾಡಿದೆ ನಾನು, ಅಲ್ಲಿ ಆ ಕೆಲಸ ಮಾಡಿದೆ, ಅಲ್ಲಿ ಹೋಗಿ ಈ ಕೆಲಸ ಮಾಡಿದೆ, ಅವನಿಗೆ ಆ ಕೆಲಸ ಕೊಡಿಸಿದೆ, ನಾನು ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ, ಎಲ್ಲ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅನ್ನುವ ಅಹಂಕಾರ ನಮಗಿದೆ. ದೇವರು ಹೇಳಿದ ಮಾರ್ಕ್ ಮೈನಸ್ ಮೈನಸ್ ಮೈನಸ್. ನಾನು ಮಾಡಿದೆ ಅಂತ ಹೇಳಿದ್ರೆ ಮಾರ್ಕ್ ಮೈನಸ್, ಸ್ವಾಮಿ ನೀನು ಮಾಡಿಸಿದೆ ಅಂತ ಹೇಳಿದ್ರೆ ಅದಕ್ಕೆ 100 ಮಾರ್ಕ್ ಕೊಡುವ ದೇವರು ನಮ್ಮ ಕೃಷ್ಣ, ಗೋಪಾಲಕೃಷ್ಣ ಅಂತ ಸುವ್ರತ ಅಂತ ಅಲ್ಲಿ ಹೇಳ್ತಾರೆ. ಭಗವಂತನ ವ್ರತ ಏನು ಅಂತಂದ್ರೆ, ನಾವು ಮಾಡಿದ ಯಾವುದೇ ಕೆಲಸ ದೇವರು ಇಷ್ಟಪಡ್ತಾನೆ. ಒಂದು ಮಗು ಇದೆ, ಆ ಮಗು ಅದು ಏನೇನೋ ತೊದಲು ಮಾತಾಡ್ತದೆ, ಆದರೆ ಅಮ್ಮನಿಗೆ ಖುಷಿ. ಏನು ಮಾತಾಡಿತು ನನ್ನ ಮಗು, ಏನು ಮಾತಾಡಿತು, ಖುಷಿಯೋ ಖುಷಿ. ಅದನ್ನು ಅಮ್ಮ ಅಂತ ಹೇಳಿದ್ದಲ್ಲ, ಅದು ಅಪ್ಪ ಅಂತ ಹೇಳಿದ್ದಲ್ಲ, ಅಣ್ಣ ಅಂತ ಹೇಳಿದ್ದಲ್ಲ, ದೇವರು ಅಂತ ಹೇಳಿದ್ದಲ್ಲ, ಅದು ಏನೋ ತೊದಲು ಮಾತು ಹೇಳ್ತದೆ, ಅರ್ಥ ಇಲ್ಲದ ಶಬ್ದವನ್ನು ಮಾತಾಡ್ತದೆ. ಆದರೆ ಅಮ್ಮ ಎಷ್ಟು ಖುಷಿ ಪಡ್ತಾಳೆ, ನನ್ನ ಮಗು ಮಾತಾಡಿತು, ಬಾಯಿ ಬಾರದಿದ್ದ ಮಗು ಅದು ಮಾತಾಡಿತು, ನನ್ನ ಮಗು ಮಾತಾಡಿತು, ಅದು ಅಮ್ಮನೆದುರು ಮಾತಾಡಿತು ಅಂತ ಹೇಳಿದಾಗ ಅಮ್ಮ ಖುಷಿ ಪಡ್ತಾಳೆ. ಅದು ಯಾವುದೇ ಮಾತಿದ್ರು ಇದ್ರೂ ಅಮ್ಮ ಖುಷಿ ಪಡ್ತಾಳೆ. ನಾವು ಮಾಡಿದ ಕರ್ಮ ಹಾಗೇನೆ, ನಮ್ಮ ಅಮ್ಮನ ಹಾಗಿರುವ ಭಗವಂತ ಖುಷಿ ಪಡ್ತಾನೆ. ಯಾವಾಗ ಖುಷಿ ಪಡ್ತಾನೆ ಅಂತಂದ್ರೆ, ಅಲ್ಲಿ ಅಹಂಭಾವ ಬಂತು ಅಂತಂದ್ರೆ ದೇವ್ರ ಕೈ ಬಿಡ್ತಾನೆ. ಅಹಂಭಾವ ಇಲ್ಲದೆ ಎಲ್ಲ ಸಮರ್ಪಣೆ ನೀನೇ ಮಾಡಿತ್ತು ಅಂತ ಅನುಸಂಧಾನ, ಕಾಯೇನ ವಾಚ
ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್. ಇದು ಕವಿಗಳು ಹೇಳುವ ದೊಡ್ಡ ಮಾತಿದೆ. ಹಾಗಾಗಿ ಸಮರ್ಪಣಾ ಮನೋಭಾವ ಇದು ತುಂಬ ಪುಣ್ಯಪ್ರದವಾದ ದೇವರದರಿಂದ ಪ್ರೀತನಾಗ್ತಾನೆ. ವ್ರತ ಅಂತಂದ್ರೆ ಹಾಗೆ ಅರ್ಥ. ನಾವು ಏನು ಮಾಡ್ತೇವೆ ಅದನ್ನು ಭಗವಂತನಿಗೆ ನಾವು ಅರ್ಪಣೆ ಮಾಡೋದು, ಇದು ವ್ರತ. ಈ ವ್ರತದಿಂದ ಭಗವಂತ ಸಂತೋಷಪಟ್ಟು ಅದನ್ನು ಒಳ್ಳೆಯದನ್ನಾಗಿ ಮಾಡಿ ನಮಗೆ ಅದನ್ನು ಪೂರ್ಣವಾದ ಫಲವನ್ನು ಕೊಡ್ತಾನೆ. ಇದನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಕಲಿಬೇಕು. ನೋಡಿ, ಆ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಅಮ್ಮನ ಹತ್ರ ಹೇಳಬೇಕು. ಏನು ಹೇಳ್ತದ್ದು? ಅಮ್ಮ, ನನಗೆ ನಡೀಲಿಕ್ಕೆ ಬರ್ತಿರ್ಲಿಲ್ಲ, ನೀನು ಕೈ ಹಿಡ್ಕೊಂಡು ಹೋಗಿ ನನ್ನನ್ನು ನಡೆಯುವ ಹಾಗೆ ಮಾಡಿದಿ, ಕಾಲಿಗೆ ನಡೆಯುವ ಶಕ್ತಿ ಕೊಟ್ಟವಳು ನೀನು. ಒಂದು ವೇಳೆ ಅಮ್ಮ ಕೈ ಹಿಡಿದು ನಡೆಸದಿದ್ದಿದ್ರೆ ಆ ಮಗುವಿಗೆ ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಅಮ್ಮ ಆ ಮಗುವಿನ ನಡೆಗೆ ಅನುಗುಣವಾಗಿ ನಡೆದು ಆ ಮಗುವಿಗೆ ನಡೆಯುವ ಹಾಗೆ ಮಾಡಿದ್ದಾಳೆ. ನೋಡಿ, ಆ ಮಗು ಅದನ್ನು ನೆನಪಿಟ್ಟುಕೊಳ್ಳುತ್ತೆ. ನನಗೆ ಅಮ್ಮ ನಡೆಸಿದ್ದಾಳೆ. ಅಮ್ಮನ ಮೇಲೆ ಮಕ್ಕಳಿಗೆ ಯಾಕೆ ಪ್ರೀತಿ ಅಂದ್ರೆ, ಕಾಲು ಇದೆ, ಆ ಕಾಲಿಗೆ ಶಕ್ತಿ, ಆ ಕಾಲಿಗೆ ಪ್ರಾಕ್ಟೀಸ್ ಮಾಡಿಸಿದವಳು ಅಮ್ಮ. ನಿಜವಾಗಿ ಅಮ್ಮನಿಗೆ ವೇಗವಾಗಿ ಓಡ್ಲಿಕ್ಕೆ ಆಗ್ತಿತ್ತು, ಆದರೆ ಮಗುವಿಗೆ ನಡೆಯಬೇಕು ಅಂತ ಆ ಮಗುವಿನ ಕ್ರಿಯೆಗೆ ಅನುಗುಣವಾಗಿ ಕಾಲಿಟ್ಟು ನಡೆಸ್ತಾಳೆ. ನೋಡಿ, ಅದಕ್ಕೆ ಮಗುವಿಗೆ ಅಮ್ಮನ ಮೇಲೆ ತುಂಬಾ ಪ್ರೀತಿ. ಅಮ್ಮ, ಮಗುವಿನ ಹತ್ರ ಹೋಗಿ ಕೇಳಿ, ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಅಂತ ಕೇಳಿದರೆ ಆ ಮಗು ಮೊದಲು ಹೇಳೋದು ಅಮ್ಮ ಅನ್ನುವ ಶಬ್ದವನ್ನು ಮೊದಲು ಹೇಳುತ್ತೆ. ಅದು ಯಾಕೆ ಅಂತಂದ್ರೆ, ಆ ಮಗುವಿಗೆ ಸರ್ವಸ್ವ ಕೊಟ್ಟವಳು ಅವಳು. ಆ ಕಾಲು ನಡೀಲಿಕ್ಕೆ ಆಗ್ತಿರ್ಲಿಲ್ಲ, ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ನಾಲಿಗೆಗೆ ಒಂದು ಪ್ರಾಣಿಯ ಹಾಗೇನೆ ಅವಳು ಹೇಳಿ ಅಮ್ಮ ಅಪ್ಪ ಹೇಳು 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 ಅಂತ ಈ ನಾಲಿಗೆಯಿಂದ ಮಾತಾಡಿಸಿದ್ದಾಳೆ. ಹಾಗಾಗಿ ಇಷ್ಟು ನಾವು ವಟ ವಟ ಅಂತ ಇವತ್ತು ಏನು ಮಾತಾಡ್ತೇವೆ, ಇದಕ್ಕೆ ಯಾರು ಕಾರಣ ಅಂತಂದ್ರೆ ಆ ತಾಯಿಯ ಪ್ರೀತಿ ಅನ್ನೋದು ಕಾರಣ. ಅದನ್ನು ನಾವು ಮರಿಬಾರ್ದು. ಇದು ನೋಡಿ, ಒಂದು ತಾಯಿ ಮಾಡಿದ ಉಪಕಾರ ಇಷ್ಟು ಇರ್ತದೆ. ಅದು ತಾಯಿ ಮಾಡಿದ ಉಪಕಾರ ಅಲ್ಲ, ತಾಯಿಯ ಒಳಗೆ ಕೂತು ಭಗವಂತ ಮಾಡಿಸಿದ ಉಪಕಾರ ಅಂತ ನಾವು ಅನುಸಂಧಾನ ಮಾಡಿದರೆ ಅದಕ್ಕೆ 1000 ಮಾರ್ಕ್ ಭಗವಂತ ಅದಕ್ಕೆ ಕೊಡ್ತಾನೆ. ದೇವರು ನಮಗೆ ನಮ್ಮ ಸಾಧನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರ ಒಳಗೆ ನಿಂತು ನಮ್ಮ ಸಾಧನೆಗೆ ಪೂರಕರಾಗಿರ್ತಾರೆ, ಅವರನ್ನೆಲ್ಲ ನಾವು ಭಗವಂತನ ಪ್ರೇರಣೆಯಿಂದ ಅಂತ ನಾವು ಅನುಸಂಧಾನ ಮಾಡಿದರೆ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ನಮ್ಮ ಆಚಾರ್ಯರು ನಮ್ಮನ್ನು ತಿದ್ದರು. ಇದು ಸುವ್ರತ. ನಮ್ಮ ವೃತ ಅದು ಚೆನ್ನಾಗಿ ಆಗುವುದು, ಅದು ಭಗವತ್ ವೃತ ಅಂತಂದ್ರೆ ವೃತ್ತಿ, ನಮ್ಮ ಇರುವಿಕೆ. ಅದು ಯಾರಿಂದ ಚೆನ್ನಾಗಿ ಆಯಿತು? ಅದು ಭಗವಂತನಿಂದ. ಸತ್ಯ ವ್ರತಂ ಎಂಬಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ವ್ರತಂ ಎಂಬುದಕ್ಕೆ ವೃತು ವರ್ತನೆಯದಾದು, ಅದರಿಂದ ವ್ರತಂ ಅಂತ ಶಬ್ದ ಆಗಿದೆ ಅಂತ ನಮ್ಮ ಆಚಾರ್ಯರು ಭಾಗವತಾತ್ಪರ್ಯದಲ್ಲಿ ವಿವರಿಸುತ್ತಾರೆ. ಅದನ್ನು ಸುವ್ರತ ಎಂಬಲ್ಲಿ ನಾವು ಜೋಡಿಸಿಕೊಂಡ್ರೆ ನಮ್ಮ ವೃತ್ತಿ, ನಮ್ಮ ಇರುವಿಕೆ, ನಮ್ಮ ಪ್ರವೃತ್ತಿ ಅದು ಚೆನ್ನಾಗಿ ಆದದ್ದು ಅದು ಭಗವಂತನಿಂದ. ಅವತ್ತೇನ ವಿನ ಋಣಮಪಿ ನ ಚಲತಿ. ಎಷ್ಟು ಕಷ್ಟಪಡ್ತೇವೆ ಅಂತಂದ್ರೆ, ನನ್ನ ಪಕ್ಕದಲ್ಲಿಯೇ ಕೂತಿರ್ತಾರೆ, ಅವರ ಬಗ್ಗೆ ಎಲ್ಲ ಹೇಳಿರ್ತಾರೆ, ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ, ಅಭಿನಂದನಾ ಭಾಷಣ ನಾನು ಮಾಡಬೇಕು, ಅವರ ಹೆಸರೇ ನೆನಪಾಗತ್ತೆ. ಎಷ್ಟು ಕಷ್ಟಪಡ್ತೇನೆ ಅಂತಂದ್ರೆ, ಅವರು ಹೀಗೆ ಮಾಡಿದ್ರಿ, ಅವ್ರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರು, ಅವ್ರು ಮಾಡಿದವು ಏನು ಸಾಧನೆ, ಅವರು 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 ನನಗೆ ಅವ್ರ ಹೆಸರೇ ಬರೋಲ್ಲ. ನನಗೆ ಇಡೀ ಉಪನ್ಯಾಸ ಮುಗಿಯುವ ತನಕನು ಅವರು ಇವರು ಇವರು ಅವರು ಅಂತ ಹೇಳಿದ್ರೆ ಕಷ್ಟಪಡ್ತೇನೆ. ಉಪನ್ಯಾಸ ಮುಗಿಸಿ ಮೈಕ ಕೆಳಗಿಡ್ತೇನೆ, ಅವ್ರ ಹೆಸರು ನೆನಪಾಗಿ ಏನ್ ಮಾಡುದು ನಾನು? ಏನ್ ಪ್ರಯೋಜನನೇ ಇಲ್ಲ, ಮಾರ್ಕೆ ಬೀಳುವುದಿಲ್ಲ. ಯಾವಾಗ ನೆನಪು ಬರಬೇಕು ಅಂತಂದ್ರೆ ಅವರ ಅಭಿನಂದನಾ ಕಾರ್ಯಕ್ರಮದ ಮಧ್ಯದಲ್ಲಿ ನೆನಪಾಗಿದ್ರೆ, ಎಲ್ಲಾದ್ರೂ ಒಂದು ಸಲ ಇದಕ್ಕೆ ಬಂದ್ರೆ ಉಪಕಾರ ನೆನಪೇ ಬರ್ತದೆ. ದೇವ್ರು ಕೇಳ್ತಾರೆ ಉಪನ್ಯಾಸ ಮುಗಿದ ಮೇಲೆ, ಗೊತ್ತಾಯ್ತಾ ಯಾರು ಉಪನ್ಯಾಸ ಮಾಡಿದ್ದು? ಸ್ವಾಮಿ ನೀನೇ ಮಾಡಿದ್ದು, ನಾನಲ್ಲ. ನಾವು ಒಪ್ಪಿಕೊಳ್ಳಲೇಬೇಕು. ಯಾಕೆಂದ್ರೆ ದೇವರು ಹೇಳ್ತಾನೆ, ಅದು ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂತ. ಆ ಸ್ಮರಣೆ ಕೊಡುವುದು ಭಗವಂತ, ಆ ವಿಸ್ಮರಣೆ ಕೊಡುವುದು ಭಗವಂತ. ದೇವರು ಅದು ಆಫ್ ಮಾಡಿಬಿಟ್ಟ, ಸ್ವಿಚ್ ಆಫ್ ಮಾಡಿಬಿಟ್ಟ, ಸ್ಮರಣೆ ಬಾರದಿದ್ದಾಗೆ ಮಾಡಿದ. ನೋಡಿ, ಆ ಒಂದು ಹೆಸರು ಹೇಳದಿದ್ದರಿಂದ ಆ ಉಪನ್ಯಾಸ ಸರಿಯಾಗಿ ಆಗುವುದೇ ಇಲ್ಲ. ಜನರಿಗೆಲ್ಲ ಗೊತ್ತು, ಪಾಪ ಓದಾಡ್ತಾರೆ, ಹೆಸರು ಹೇಳಲಿಕ್ಕೆ ಬರೋಲ್ಲ, ಸಂಕಟ ಪಡ್ತಾರೆ, ಪಾಪ ನಮ್ಮೊಟ್ಟಿಗೆ ಅವರು ಓದಾಡ್ತಾ ಇದ್ದಾರೆ. ಅದ್ರ ನೆನಪು ದೇವರು ಹೇಳಿದ ಸ್ಮರಣ ಶಕ್ತಿ ಅದು ಸಾಧಾರಣ ಅಲ್ಲ, ಅಸಾಧಾರಣ. ಇವತ್ತು ವೇದ ದೋಷ ಮಾಡಿದ್ರು ನೋಡಿ, ಜನಪಾಠಿಗಳು 10,000ಕ್ಕಿಂತಲೂ ಹೆಚ್ಚು ವೇದ ಮಂತ್ರಗಳು. ಆ ವೇದವನ್ನು ಒಂದೇ ಒಂದು ಪುಸ್ತಕ, ಒಂದೇ ಒಂದು 10 ನಿಮಿಷ ಮಾತಾಡಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತೇವೆ. 10,000ಕ್ಕಿಂತಲೂ ಹೆಚ್ಚು ಮಂತ್ರವನ್ನು ಸಂಹಿತೆ, ಘನ, ಜಟ, ಅದು ಹೇಗೆ ಹಿಂದೆ ಮುಂದೆ ಮುಂದೆ
ನಮಗೆ ಮುಂದೆ ಹೋದರೆ ಹಿಂದೆ ಬರುವುದಿಲ್ಲ, ಹಿಂದೆ ಹೋದರೆ ಮುಂದೆ. ಒಂದು ಸಹಸ್ರನಾಮ ಶ್ಲೋಕ ಅದು ಮುಂದೆ ಅಂತ ಹೇಳಿದ್ರೆ ಹಿಂದೆ ಬಂದೆ ಬರಲಿಕ್ಕೆ ಆಗೋಲ್ಲ, ಹಿಂದೆ ಬಂದರೆ ಮುಂದೆ ಬರಲಿಕ್ಕೆ ಆಗೋಲ್ಲ. ಆ ಹೊತ್ತಿಗಂತೂ ನೆನಪೇ ಆಗುವುದಿಲ್ಲ. ಆ 10,000 ಮಂತ್ರಗಳನ್ನು ನೀವು ಹಿಂದೆ ಕೇಳಿ, ಮುಂದೆ ಕೇಳಿ, ರಿವರ್ಸ್ ಬ್ರೇಕ್ ಏನು ಬೇಕಾದರೂ ಇದೆ ಅಂದ್ರೆ ಅವರಲ್ಲಿರ್ತಕ್ಕಂಥ ಆ ಸ್ಮೃತಿ ಶಕ್ತಿಯನ್ನು ಕೊಟ್ಟ ಭಗವಂತ ಅದು ಎಷ್ಟು ದೊಡ್ಡವ ಅಂತ ನಾವು ಚಿಂತನೆ ನಾವು ಮಾಡಬೇಕಾದ ದೇವರ ಸಾಮರ್ಥ್ಯ ಅದ್ಭುತವಾದ ಸಾಮರ್ಥ್ಯ. ನಮ್ಮ ವೃತ್ತಿಗೆ ಅದರ ಶೋಭನತ್ವವನ್ನು, ಸಾಧುತ್ವವನ್ನು, ಸೃಷ್ಟುತ್ವವನ್ನು ಕೊಟ್ಟ ಭಗವಂತನನ್ನು ನಾವು ದಿನಾ ಸುವೃತ ಅಂತ ನಾವು ನೆನಪು ಮಾಡಿದರೆ ನಮ್ಮ ವೃತ್ತಿ, ನಮ್ಮ ಜೀವನ ಚೆನ್ನಾಗಿ ನಡೀತದೆ. ನಮ್ಮ